ನಾಳಿನ ಪರೀಕ್ಷೆಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 6 ಅಂಕಗಳನ್ನು ನಾವು ಈ ಕವಿ ಪರಿಚಯದ ಮೂಲಕ ಪಡ್ಕೋಬಹುದು. ಇಲ್ಲಿ ತುಂಬ ಸೊಗಸಾಗಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ತಾವು ಇದರ ಲಾಭವನ್ನು ಈ ವಿಡಿಯೋವನ್ನು ಸಂಪೂರ್ಣ ನೋಡೋದ್ರ ಮೂಲಕ ಪಡಿಬಹುದು. ಮೊದಲಿಗೆ ಎಂ ಮರಿಯಪ್ಪ ಭಟ್ಟರು ಇವರ ಬಗ್ಗೆ ವಿವರಣೆಯನ್ನು ನಾವು ನೋಡೋಣಂತೆ. ಇವರ ಕಾಲ ಅಥವಾ ಜನನ ಕ್ರಿಸ್ತಕ 1906, ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ. ಇವರ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ, ಅಭಿನವ ಮಂಗರಾಜನ ನಿಘಂಟು, ಕನ್ನಡ ಸಂಸ್ಕೃತಿ ಇತ್ಯಾದಿ. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಎನ್ ಮೂರ್ತಿರಾಯರ ಬಗ್ಗೆ ನಾವು ಇಲ್ಲಿ ತಿಳಿಯೋಣಂತೆ. ಇವರ ಜನನ ಕ್ರಿಸ್ತಶಕ 1900, ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಇವರ ಕೃತಿಗಳು ದೇವರು, ಹಗಲುಗನಸುಗಳು, ಅಲೆಯುವ ಮನ, ಚಂಡಮಾರುತ, ಚಿತ್ರಗಳು, ಪತ್ರಗಳು ಇತ್ಯಾದಿ. ಇವರಿಗೆ ಸಂದಿರುವ ಪ್ರಶಸ್ತಿಗಳ ಪಟ್ಟಿ ಹೀಗಿದೆ: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಡಿ.ಎಸ್. ಜಯಪ್ಪಗೌಡ, ಇವರ ಜನನ 1947, ನೆನಪಿಟ್ಕೊಳ್ಳೋದಕ್ಕೆ ಬಹಳ ಸುಲಭ. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ. ದಿವಾನ್ ಎಸ್.ಆರ್.ಎಂ. ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಮತ್ತು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಇವರ ಪ್ರಮುಖ ಕೃತಿಗಳು. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದೇವನೂರ ಮಹಾದೇವ, ಇವರ ಜನನ 1948, ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು. ಇವರ ಕೃತಿಗಳು ಎದೆಗೆ ಬಿದ್ದ ಅಕ್ಷರ, ಕುಸುಮಬಾಲೆ, ದ್ಯಾವನೂರು, ಒಡಲಾಳ, ಇನ್ನಿತರೆ ಸಾಕಷ್ಟು ಕೃತಿಗಳು. ಇವರಿಗೆ ಸಂದಿರುವ ಪ್ರಶಸ್ತಿಗಳು, ಮುಖ್ಯವಾದ ಪ್ರಶಸ್ತಿ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಜಿ.ಎಸ್. ಶಿವರುದ್ರಪ್ಪನವರ ವಿವರಗಳು ಹೀಗಿದ್ದಾವೆ: ಕ್ರಿಸ್ತಶಕ 1926 ಇವರು ಜನಿಸ್ತಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಇವರ ಸ್ಥಳ. ಸಾಮಗಾನ, ಚೆಲುವು ಒಲವು, ದೀಪದ ಹೆಜ್ಜೆ, ದೇವಶಿಲ್ಪಿ, ಎದಿ ತುಂಬಿ ಹಾಡಿದೆನೋ ಇತ್ಯಾದಿ ಇವರ ಕೃತಿಗಳು. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಇನ್ನಿತರ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ದ.ರಾ ಬೇಂದ್ರೆ ಅಥವಾ ಅಂಬಿಕಾತನಯ ದತ್ತ, ಇವರು ಹುಟ್ಟಿದ್ದು ಕ್ರಿಸ್ತಶಕ 1896, ಧಾರವಾಡ. ಕೃತಿಗಳು ಗರಿ, ನಾದಲೀಲೆ, ನಾಕುತಂತಿ, ಉಯ್ಯಾಲೆ, ಸಖಿಗೀತ ಮುಂತಾದವು. ಪಡೆದ ಪ್ರಮುಖ ಪ್ರಶಸ್ತಿಗಳು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕುಮಾರವ್ಯಾಸ, ಇವರ ಮೂಲ ಹೆಸರು ನಾರಾಯಣಪ್ಪ. ಇವರ ಕಾಲ ಕ್ರಿಸ್ತಶಕ 1430, ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ. ಇವರ ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ, ಐರಾವತ. ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ರನ್ನ, ಕಾಲ ಕ್ರಿಸ್ತಶಕ ಸುಮಾರು 949, ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು. ಇವರ ಕೃತಿಗಳು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ. ಇವರ ಬಿರುದು ಕವಿ ಚಕ್ರವರ್ತಿ. ಸಾರಾ ಅಬೂಬಕ್ಕರ್, ಇವರ ಜನನ 1936, ಸ್ಥಳ ಕಾಸರಗೋಡು. ಪ್ರಮುಖ ಕೃತಿಗಳು ಚಪ್ಪಲಿಗಳು, ಖೆಡ್ಡ, ಪಯಣ, ವಜ್ರಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಚಂದ್ರಗಿರಿಯ ತೀರದಲ್ಲಿ ಮುಂತಾದವು. ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ, ಇನ್ನಿತರ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ. ಪುತೀನ ಅಥವಾ ಪೂತಿ ನರಸಿಂಹಾಚಾರ್ಯರವರು ಹುಟ್ಟಿದ್ದು 1905, ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಪ್ರಮುಖ ಕೃತಿಗಳು ಶಬರಿ, ಅಹಲ್ಯೆ, ರಸಸರಸ್ವತಿ, ಹಣತೆ, ಶ್ರೀಹರಿಚರಿತೆ ಮುಂತಾದವು. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ವಿಕ್ರು ಗೋಕಾಕರು, ಇವರು ಹುಟ್ಟಿದ್ದು 1909, ಹಾವೇರಿ ಜಿಲ್ಲೆಯ ಸವಣೂರು. ಕೃತಿಗಳು ಸಮುದ್ರದಾಚೆಯಿಂದ, ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ ಇತ್ಯಾದಿ. ಸಂದ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಮುಂತಾದವು. ಕುವೆಂಪು ಅವರು ಕ್ರಿಸ್ತಶಕ 1904 ಇವರ ಜನನ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರ ಊರು. ಇವರ ಪ್ರಮುಖ ಕೃತಿಗಳು ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಕಾನೂರು ಹೆಗ್ಗಡತಿ, ಜಲಗಾರ, ಶ್ರೀರಾಮಾಯಣ ದರ್ಶನಂ ಮುಂತಾದವು.
ಸಂದ ಪ್ರಮುಖ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪ್ರಮುಖ ಪ್ರಶಸ್ತಿ ಮುಂತಾದವು. ಲಕ್ಷ್ಮೀಶ ಕ್ರಿಸ್ತಶಕ ಸುಮಾರು 1550 ಇವರು ಜನನವಾದದ್ದು. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಕೃತಿಗಳು ಜೈಮಿನಿ ಭಾರತ. ಇವರ ಬಿರುದುಗಳು ಉಪಮಾಲೋಲ, ಕರ್ನಾಟ ಕವಿಚೂತವನ ಚೈತ್ರ. ಪಂಪ ಆದಿಕವಿ ಪಂಪ. ಕಾಲ ಕ್ರಿಸ್ತಶಕ ಸುಮಾರು 902. ಸ್ಥಳ ವೇಗಿ ಮಂಡಲದ ವೆಂಗಿಪ್ಪಳು. ಕೃತಿಗಳು ವಿಕ್ರಮಾರ್ಜುನ ವಿಜಯ, ಆದಿಪುರಾಣ. ಇವರಿಗೆ ಸಂದ ಬಿರುದುಗಳು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿ ಗುಣಾರ್ಣವ. ಇದು ನಿಮ್ಮ ಕವಿಗಳ ಒಂದು ಪರಿಚಯ ಆಗಿತ್ತು. ಮತ್ತೆ ಸಿಗೋಣ. ಧನ್ಯವಾದಗಳು.